ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇರೋ ಬರೋ ಬುದ್ಧಿಯನ್ನೆಲ್ಲ ಉಪಯೋಗಿಸಿದ್ಮೇಲೆ ಕೊನೆಗೆ ಅಜ್ಜಿ ಒಪ್ಕೊಂಡ್ಲು ಇಲ್ಲಿ ಉಳಿಯೋದಕ್ಕೆ. ನಾವಿಲ್ದೇ ಹೋಗಿದ್ದಿದ್ರೆ ನಿನಗೆಷ್ಟು ಕಷ್ಟ ಆಗಿರೋದಲ್ವಾ ಅಕ್ಕ? ಇತ್ತೀಚೆಗೆ ಪಾಪ ಶಾಂತಿ ಒಂದೊಂದ್ಸಲ ಒಂದೊಂಥರ ಆಡ್ತಾಳೆ. ಅದು ಯಾಕೆ ಅಂತ ನಿನ್ಗೆ ಅರ್ಥ ಆಗಲ್ಲ ಬಿಡು. ನೀನಿನ್ನ ಚಿಕ್ಕವಳನಿದೆ. ಓಹೋ, ನೀನೇನು ದೊಡ್ಡ ಅಡುಗಲಜ್ಜಿ ಮುತ್ತ ಇದೆ ಎಲ್ಲ ಗೊತ್ತಾಗೋದಕ್ಕೆ? ಶಾಂತಿಗೆ ತನ್ನದಲ್ದಿರೋ ಮನೇಲಿ ಇರೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗಿಂತ ಚೆನ್ನಾಗಿ ಯಾರಿಗ ಅರ್ಥ ಆಗುತ್ತೆ. ಯಾಕಂದರೆ ನಾನು ಅಷ್ಟೇ ನನ್ನದಲ್ದಿರೋ ಮನೇಲಿ ಬದುಕ್ತಾ ಇದ್ದೀನಿ, ನನ್ನವನಲ್ದಿರೋ ಗಂಡನ ಜೊತೆ ಇದ್ದೀನಿ. ಈ ಲೈಫೇ ನಂದಲ್ಲ. ಇದನ್ನೆಲ್ಲ ಅಜ್ಜಿಗೋಸ್ಕರ ತಾನೇ ನಾವು ಮಾಡ್ತಿರೋದು. ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ಅವಳು ನಮ್ಮ ಅಜ್ಜಿ. ಆದರೆ ಕರ್ಣ, ಯಾಕಂದ್ರೆ ಕರ್ಣ ಸರ್ ಕ್ಯಾರೆಕ್ಟರೇ ಹಾಗೆ. ಅವ್ರೊಂಥರ ದೇವ್ರಿದ್ದಂಗೆ ಅಕ್ಕ. ಎಕ್ಸಾಕ್ಟ್ಲಿ. ನನಗೋಸ್ಕರ ಅವ್ರು ಯಾಕೆ ಅವ್ರ ಲೈಫ್ನ ಬಲಿ ಕೊಡಬೇಕು? ಇನ್ನೂ ಶುರುನೇ ಆಗದಿರೋ ಬದುಕಿಗೆ ಯಾಕೆ ಅಂತ್ಯ ಹಾಡಬೇಕು ಅವರು? ನನ್ನ ಮಗುಗೆ ಅವ್ರು ಯಾಕೆ ಅಪ್ಪ ಅನ್ಸ್ಕೋಬೇಕು? ನನಗೋಸ್ಕರ ಅವ್ರು ಇಷ್ಟೆಲ್ಲ ಯಾಕೆ ಮಾಡಬೇಕು? ನಾನು ಯಾರು ಹೇಳೋ ಅವ್ರಿಗೆ? ಆ್ಯಕ್ಚುಲಿ ನಾನು ಯಾರೂ ಅಲ್ಲ, ಏನೂ ಅಲ್ಲ. ನನಗೋಸ್ಕರ ಪಾಪ ಇಷ್ಟೊಂದು ದೊಡ್ಡ ರಿಸ್ಕ್ ಯಾಕೆ ತಗೋತಾ ಇದ್ದಾರೆ ಅವರು? ಅವ್ರಿಗೋಸ್ಕರ ನಾನು ಏನೂ ಮಾಡಿಲ್ಲ. ಅವ್ರಿಗೆ ವಾಪಸ್ ಕೊಡೋದಕ್ಕೂ ನನ್ನ ಹತ್ರ ಏನೂ ಇಲ್ಲ. ಖಾಲಿ ನಾನು. ಹೇಳದ್ನಲ್ಲ ಅಕ್ಕ, ಕರ್ಣ ಸರ್ ಒಂಥರ ದೇವ್ರಿದ್ದಂಗೆ. ಅವ್ರಿಗೆ ನಾವೇನು ಕೊಡೋಕ್ಕಾಗತ್ತೆ ಹೇಳು? ನನಗೂ ಅದೇ ಕಣೆ ಹಿಂಸೆ ಆಗ್ತಿರೋದು. ನನ್ನ ಕೈ ಹಿಡಿದ್ರು, ಜೊತೆಲೇ ನಡೆದ್ರು, ಬಿದ್ದಾಗ ಎತ್ತಿದ್ರು, ನನಗೆ ಎಲ್ಲ ಥರದಲ್ಲೂ ಆಧಾರ ಆದರು. ಆದರೆ ನಾನೇ ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ. ಬರೀ ಅವ್ರ ಕಡೆಯಿಂದನೇ ಹೆಲ್ಪ್ ತಗೋತಾ ಇದ್ದೀನಿ ಅಷ್ಟೆ. ನನ್ನ ಲೈಫಲ್ಲಿ ನನ್ಗೆ ಯಾರೂ ಸಹಾಯ ಮಾಡಿಲ್ಲ ಅಂತಲೇ ಇಲ್ಲ, ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಆದರೆ ಎಲ್ಲರೂ ಒಂದು ನಿರೀಕ್ಷೆ ಇಟ್ಕೊಂಡೇ ಹೆಲ್ಪ್ ಮಾಡಿದ್ದಾರೆ. ಆದರೆ ಕರ್ಣಂಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅದನ್ನು ನನಗೆ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ತಗೊಳ್ಳಿ ಅಕ್ಕ. ಅಕ್ಕ, ಈ ಮಾತ್ರೆ ತಗೋ. ನಿತ್ಯರು ಡಾಕ್ಟರ್ ಆಗಿ ನಾನು ಹೇಳ್ತಾ ಇದೀನಿ, ಫಸ್ಟ್ ಟ್ಯಾಬ್ಲೆಟ್ ತಗೊಳ್ಳಿ. ಹಲೋ, ನಾನು ಡಾಕ್ಟರ್ ಆಗೋಳೆ, ನಿಮ್ ಸ್ಟೂಡೆಂಟ್ ಕೂಡ. ಅಕ್ಕ, ನೀನ್ ಇದೇ ಮಾತ್ರೆ ಮೊದಲು ತಗೋಬೇಕು. ನಿತ್ಯ ಅವರೇ, ನಿಮ್ಗೆ ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಅಂತ ನಾನು ತಾನೇ ಫಸ್ಟ್ ಹೇಳಿದ್ದು, ಅದಕ್ಕೆ ತಾನೇ ಹೋಗಿದ್ದು. ಈ ಟ್ಯಾಬ್ಲೆಟ್ ಫಸ್ಟ್ ತಗೊಳ್ಳಿ. ನೀವಿಬ್ರು ನನಗೋಸ್ಕರ ಜಗಳ ಆಡಿದ್ ಸಾಕು. ಕೊಡಿ, ನೀವಿಬ್ರು ಕೊಡೋ ಮಾತ್ರೆ ಒಟ್ಟಿಗೆ ನುಂಗ್ತೀನಿ. ಗಂಟ್ಲಿಗೆ ಸಿಕ್ ಹಾಕೊಂಡ್ರು ಪರವಾಗಿಲ್ಲ. ಅಕ್ಕ, ನೀನ್ ಆರಾಮಾಗಿರ್ಲಿ ಅಂತ ಮಾತ್ರೆ ಕೊಡ್ತಿರೋದು, ನೀನ್ ಏನೇನೋ ಮಾತಾಡ್ತಿದ್ಯಲ್ಲ. ಹೌದು, ನೀವು ಮುಂದೆ ತುಂಬ ಹುಷಾರಾಗಿ ಮಾತಾಡಬೇಕು. ಯಾಕಂದ್ರೆ ನಿಮ್ಮ ಮಾತು ಕೇಳಿಸ್ಕೊಳ್ಳೋದಕ್ಕೆ ಜೊತೆಲಿ ಒಬ್ರು ಇದ್ದಾರೆ ಅಲ್ವಾ? ಹೌದೌದು, ಕೇಳಿಸ್ಕೊಳ್ಳೋದಕ್ಕೆ ಭಕ್ತ ಪ್ರಹ್ಲಾದ ಇದ್ದಾನೆ. ಹಾ, ಭಕ್ತ ಪ್ರಹ್ಲಾದಿನೂ ಇರ್ಬೋದು. ಸಾರಿ, ನಾನು ಇನ್ಮೇಲೆ ಹಾಗೆ ಮಾತಾಡಲ್ಲ. ನೀವಿಬ್ರು ಚಿಕ್ಕ ಚಿಕ್ಕ ವಿಷಯಕ್ಕೂ ನನಗೋಸ್ಕರ ಇಷ್ಟೊಂದು ಕೇರ್ ಮಾಡೋದು ನೋಡಿದ್ರೆ ನಾನು ತುಂಬ ಲಕ್ಕಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ನೀನೀಗ ಈ ಮಾತ್ರೆ ನುಂಗು, ಅದೇ ಬಿಗ್ ಥ್ಯಾಂಕ್ಸ್ ನನಗೆ. ಹಲೋ, ಇದು ಫಸ್ಟ್ ಕೊಡಿ. ಆಕ್ಚುಲಿ ಏನ್ ಗೊತ್ತಾ ಅಕ್ಕ, ಈ ಮಾತ್ರೆ ಜೊತೆ ನೀನು ಈ ಮಾತ್ರೆ ನುಂಗ್ಬೋದು, ತಗೋ. ಸರಿ, ನೀನ್ ಮಲ್ಕೋ, ನಾನು ನಿಂಗೆ ಕಾಲು ಒತ್ತುತ್ತೀನಿ. ಏನು ಬೇಕಾಗಿಲ್ಲ. ಹೇಳಿದ ಅರ್ಥ ಆಗ್ತಿಲ್ವಾ ನಿನ್ಗೆ? ಬಾ ಮಲ್ಕೋ. ಇಲ್ಲ ಅಂದ್ರೆ ಬಿಡ್ತೀಯ ನೀನು? ತಲ್ಲೆ. ಕಾಲ್
ಸರಿ, ನೀವಿಬ್ರು ಮಲ್ಕೊಳ್ಳಿ, ನಾನು ಹೊರಡ್ತೀನಿ. ಗುಡ್ ನೈಟ್. ಡ್ಯಾಡ್, ಇವತ್ತಿನ ಶೋ ಮುಗೀತು ಅನ್ಸುತ್ತೆ. ಇವತ್ತಿನ ಮಾತ್ರ ಅಲ್ಲ, ಈ ನಾಟಕ ಪರ್ಮನೆಂಟ್ ಆಗಿ ನಿಲ್ಲೋ ಥರ ಮಾಡ್ತೀನಿ, ನೋಡ್ತಾ ಇರು. ಈ ಅಕ್ಕ ತಂಗಿರಿಬ್ರು ಯಾವ ಗಳಿಗೆಲಿ ನಮ್ಮ ಮನೇಲಿ ಕಾಲಿಟ್ರು. ನಾವೇ ನಮ್ಮ ಮನೇಲಿ ನೆಮ್ಮದಿಯಿಂದ ಇರಕ್ಕಾಗ್ತಿಲ್ಲ. ಅವ್ರಾಗ ಎಲ್ಲಿ ಬಂದಿದ್ದು ಅತ್ತೆ? ಕರ್ಕೊಂಡು ಬಂದಿದ್ದು, ಅದು ಮಾಸ್ಟರ್ ಪ್ಲಾನ್ ಮಾಡಿ. ಹಾದಿಲ್ ಹೋಗೋ ಶನಿನ ಹೆಗಲ್ ಮೇಲೆ ಕೂರ್ಸ್ಕೊಂಡ್ ಬರೋದು ಅಂದ್ರೆ ಇದೆ. ಅತ್ತೆ, ಒಂದು ವಿಷಯ ಗಮನಿಸಿದ್ರ? ಒಂದೇನೋ 1000 ವಿಷಯ ಗಮನಿಸಿದ್ದೀನಿ. ನಾವು ಸರಿಯಾಗಿ ಗಮನಿಸಿಲ್ಲ ಅಂದ್ರೆ ನಾಳೆ ನಮ್ಮ ಕಾಲ್ ಬುಡದಲ್ಲಿ ಗುಂಡಿ ತೊಡೆದ್ರು ಆಶ್ಚರ್ಯ ಇಲ್ಲ. ಅತ್ತೆ, ಆ ನಿಧಿ ನಿತ್ಯ ಜೊತೆ ನಮ್ಮ ಮನೆ ನಾಯಿ ಯಾಕೆ ಅಷ್ಟೊಂದು ಖುಷಿಯಾಗಿದೆ? ಅವನಿಗೆ ಏನ್ ಸುಖ ಸಿಗ್ತಿದೆ ಅಂತ ಅವ್ರ ಹಿಂದೆ ಮುಂದೆ ಬಾಲ ಅಲ್ಲಾಡ್ಸ್ಕೊಂಡು ಓಡಾಡ್ತಿದ್ದಾನೆ. ಸಂಜು, ಅದ್ ನಿನಗ್ ಗೊತ್ತು, ಆದ್ರೆ ಅಣ್ಣನ್ಗೆ ಜ್ಞಾನೋದಯ ಆಗ್ಬೇಕಲ್ವ? ಅವನೇ ಹೊತ್ಕೊಂಡ್ ಬಂದಿದ್ ಶನಿ ಇವಾಗ ಹೇಗ್ ಕಾಡ್ತಿದೆ ನೋಡು. ಹೌದು ಅತ್ತೆ, ಆ ಕರ್ಣ ನಿತ್ಯ ಜೊತೆ ಸೇರ್ಕೊಂಡು ಏನೋ ಆಟಾಡ್ತಿದ್ದಾನೆ. ನಾವು ಅಂದ್ಕೊಂಡ ಹಾಗೆ ಯಾವುದೂ ಇಲ್ಲ. ಸಮಥಿಂಗ್ ಇಸ್ ಫಿಶಿ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕರ್ಣ ನಿತ್ಯ ಇಬ್ರು ರೂಮಲ್ಲಿ ಒಟ್ಟಿಗೆ ಮಲಗ್ತಿಲ್ಲ. ಗೊತ್ತು. ಇಲ್ಲ ಅತ್ತೆ, ಅವ್ರ 3 ಜನದ ಮಧ್ಯೆ ಏನೋ ನಡೀತಿದೆ. ಏನು ಅಂತ ತಿಳ್ಕೋಬೇಕು. ಅದನ್ನ ತಿಳ್ಕೊಂಡು ಅದಕ್ಕೆ ಕಲ್ಲು ಹಾಕೋದು ಹೇಗೆ ಅಂತ ಯೋಚಿಸ್ಬೇಕು. ಯೋಚಿಸು.